ಎಲ್ಲಿದ್ಯೋ? ಯಾರ ಡಮ್ಮದಲ್ಲಿದೆ? ನಿನ್ ಡಮ್ಮದಲ್ಲಿದ್ಯಾ? ಇವಾಗೆಲ್ಲ ಆಯ್ತು ಪಾಪು ತೋರ್ಸು. ಬೆಂಗಳೂರಿಗೆ ಹೋಗು ಅಂದ್ರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ನನ್ನ ಮುದ್ದು ಬಂಗಾರಿ ಪುಟ್ಟ ಮಗನ ಬರ್ಡೇ ಇವತ್ತು 3ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಫಸ್ಟ್ ವರ್ಷ ಕೂಡ ಏನೂ ಆಚರಿಸಿರಲಿಲ್ಲ, ನಾವು ನಮ್ಮ ಮನೆಯವರು ಇರಲಿಲ್ಲ. ಹಾಗಾಗಿ ಸೆಕೆಂಡ್ ಬರ್ಡೇಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲೇ ಒಂದು ಪುಟ್ಟದಾಗ ಒಂದು ಫೋಟೋಶೂಟ್ ಮಾಡಿಸ್ಕೊಂಡಿದ್ವಿ, ಫ್ಯಾಮಿಲಿ ಫೋಟೋಶೂಟ್. ಈ ವರ್ಷ 3ನೇ ವರ್ಷ. ಅವರಣ್ಣ ಇಲ್ಲ, ಅವನು ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಿರೋದ್ರಿಂದ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ನಾವೆಲ್ಲರೂ ಅಲ್ಲಿಗೆ ಹೊರಟ್ವಿ. ಈ ಫೋಟೋಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಈ 3 ವರ್ಷದಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಒಳ್ಳೆಯ ಮೂಮೆಂಟ್ಸ್ನ ಫೋಟೋಸ್. ನಿಮ್ಮೆಲ್ರಿಗೂ ಈ ಫೋಟೋಸ್ ಇಷ್ಟ ಆಗ್ತಿರಬಹುದು ಅಂತ, ನಿಮ್ಮ ಫೇವ್ರೇಟ್ ಪೀಪಲ್ಸ್ ಇಲ್ಲಿ ಇರಬಹುದು. ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನನ್ನ ಪುಟ್ಟ ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ, ದೇವರು ಅವನಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ, ವಿಶ್ ಮಾಡಿ. ಈ ಫೋಟೋಸ್ ಏನು ನೋಡ್ತಾ ಇದ್ದೀರಾ, ನನ್ನಿಬ್ಬರು ಮಕ್ಕಳು ಒಂದೇ ಡ್ರೆಸ್ಸಲ್ಲಿ ಡಿಫ್ರೆಂಟ್ ಹೇರ್ ಸ್ಟೈಲಲ್ಲಿ. ಇದು ನನ್ನ ಪುಟ್ಟ ಮಗ, ಇದು ನನ್ನ ತಂದೆ. ನನ್ನ ತಂದೆಯೇ ನನ್ನ ಪುಟ್ಟ ಮಗನಾಗಿ ಹುಟ್ಟು ಬಂದಿದ್ದಾರೆ ಅನ್ನೋದು ನನ್ನ ಆಶಯ. ಹಾಗಾಗಿ ಇವರು ನನ್ನ ಫ್ರೆಂಡ್ ಮತ್ತು ಅವಳ ಹಸ್ಬೆಂಡ್. ನನ್ನ ಫ್ರೆಂಡ್ ಸಲ್ಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ವಿಶೇಷ ಯಾಕಪ್ಪ ಅವರಿಬ್ಬರು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅಂದರೆ, ಇವತ್ತು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಅವರಿಗೂ ಶುಭವನ್ನು ಕೋರ್ತಾ, ನನ್ನ ಫ್ರೆಂಡ್ ಮದುವೆ ಆಗಿದ್ದು ನಾನು ಇವತ್ತು, ನನ್ನ ಪುಟ್ಟ ಮಗ ಹುಟ್ಟಿದ್ದು ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್. ಹಾಗಾಗಿ ಅವರಿಬ್ಬರಿಗೂ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಒಂದು ಪುಟ್ಟ ಮಗಳಿದ್ದಾರೆ, ಅವ್ರಿಗೂ ಉತ್ತಮ ಭವಿಷ್ಯ ಸಿಗಲಿ ಅಂತ ನಾವೆಲ್ಲರೂ ಆಶಿಸೋಣ. ಯಾರ್ಯಾರು ಈ ವ್ಲಾಗ್ನ ನೋಡ್ತಿದ್ರು ದಯವಿಟ್ಟು ಅವ್ರು ಕೂಡ ನನ್ನ ಫ್ರೆಂಡ್ಗೆ ಪ್ರೀತಿಯಿಂದ ಶುಭ ಹಾರೈಸಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಧನ್ಯಶ್ರೀ ಗೌಡ, ನಿಮ್ಮ ಕನ್ನಡದ ಹುಡುಗಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ನಮ್ಮ ಚಾನಲ್ನ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ, ಹಾಗೆ ವಾಚ್ ಮಾಡೋದಕ್ಕೆ. ನಿಮ್ಮ ಕನ್ನಡದ ಹುಡುಗಿನ ಹೀಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಸಪೋರ್ಟ್ ಮಾಡಿ ಸ್ವಾಮಿ. ನಿಮ್ಮ ಕನ್ನಡದ ಹೆಣ್ಮಕ್ಳನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಗೆಲ್ಲಿಸಿ ಅಷ್ಟೇ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ, ಜೈ ಗುರುದೇವ, ಜೈ ಇಂಡಿಯಾ, ಐ ಆಮ್ ತಕ್ಷ್. ಈ ಕಡೆ ತಿರುಗಿ, ಸ್ಮೈಲ್. ಕ್ಯೂಟ್ ಬೇಬಿ, ಸೂಪರ್ ಬಂಗಾರು, ಸೂಪರ್ ಬಂಗಾರು. ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ. ನಾವು ಕೂಡ 2-3 ಶುಭ ಸುದ್ದಿಗಳ ಮೂಲಕ ಇವತ್ತಿನ ದಿನನ ಆಚರಿಸ್ತಾ ಇದ್ದೀವಿ. ನನ್ನ ಮಗನ ಬರ್ಡೇ, ನನ್ನ ಫ್ರೆಂಡ್ ಆ್ಯನಿವರ್ಸರಿ, ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು. ಈ ರಂಗೋಲೆ ನಾನೇ ಹಾಕಿದ್ದು, ಹಾಗಾಗಿ ತುಂಬ ಸ್ಪೆಷಲ್ ಈ ರಂಗೋಲೆ ಕೂಡ ನನಗೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನನ್ನಿಬ್ಬರು ಮಕ್ಕಳು ಶ್ರೀರಾಮನ ಆರಾಧಕರು, ಹಾಗೆ ಶ್ರೀರಾಮನ ಬಂಟ ಆಂಜನೇಯನ ಆರಾಧಕರು ಅಂತಲೂ ಗೊತ್ತಿದೆ. ಇನ್ನು ಗುಡಿ ನೋಡಿ ಕೈ ತೋರಿಸ್ತಾ ಇರ್ತಾನೆ ನನ್ನ ಮಗ, ಪುಟ್ಟ ಮಗ. ದೇವ್ರ ದರ್ಶನ ಮಾಡಿಕೊಂಡು ಕೈ ತೋರಿಸಿ ಹೇಳ್ತಿದ್ದ, ನೀವು ನೋಡಿ ಅಂತ. ನನಗೆ ಕೈ ಮುಗಿದು ಮುಂದೆ ಹೋದ್ವಿ. ಹಂಗೆ ತಿಂತೈತ ಇದು ಮತ್ತೆ ಬಾಯ್. ಥ್ಯಾಂಕ್ ಯು ಮಾಮ. ಡನ್ ಹೇಳು, ಥ್ಯಾಂಕ್ ಯು ಹೇಳು ಮಾಮಗೆ. ಥ್ಯಾಂಕ್ ಯು ಹೇಳ ಬಂಗಾರಿ, ಇಲ್ಲಿ ಥ್ಯಾಂಕ್ ಯು ಹೇಳು ಮಾಮಗೆ.
ನಮ್ಮ ಕಾರ್ ಒಳಗಡೆ ಇದೇನಪ್ಪ ನಡೀತಿದೆ ಅಂತ ನೀವು ನೋಡ್ತಿರ್ಬೋದು. ಪ್ರಪೋಸಲ್ಲು ಮಮ್ಮಿಗೆ. ಹೀಗೆ ಇವನು ದೇವರಿಗಿಟ್ಟಿರೋ ಹೂನೂ ಬಿಡಲ್ಲ, ನನ್ನ ತಲೆಯಲ್ಲಿರೋ ಹೂನೂ ಬಿಡಲ್ಲ. ಪುನಃ ತೊಗೊಂಡು ನನಗೇ ಪ್ರಪೋಸ್ ಮಾಡ್ತಾನೆ ಇವನು. ಮಂಡಿ ಊರಿ ಕಾರಲ್ಲಿ ಹಾರ್ಟ್ ಮಾಡಿಕೊಂಡು ಲೆಫ್ಟ್ ಕೈಯಲ್ಲಿ ಫ್ಲವರ್ನ ನನಗಂತ ಕೊಡ್ತಿದ್ದ. ಅಲ್ಲಿ ಅವ್ರ ಅಪ್ಪ ನೋಡ್ತಾಯಿದ್ರು. ಹಾಗಾಗಿ ಅವನಿಗೆ ತುಂಬ ನಾಚಿಕೆ ಬರ್ತಾಯಿತ್ತು. ಐ ಲವ್ ಯು ಮಮ್ಮಿ ಅಂತ ಹೇಳ್ತಿದ್ದ. ಅವನು ತುಂಬ ಇಷ್ಟಪಡ್ತಾನೆ ನನ್ನ ಅದಕ್ಕೆ ಹೇಳೋದು, ನನಗೆ ನನ್ನ ಡ್ಯಾಡಿ ಅಂದರೆ ತುಂಬ ಇಷ್ಟ. ನಾನು ತುಂಬ ಅವ್ರನ್ನ ಪ್ರೀತಿಸ್ತಿದ್ದೆ. ನನ್ನ ಮಗ ನನ್ನನ್ನು ತುಂಬ ಪ್ರೀತಿಸ್ತಾನೆ. ಐ ಆಮ್ ಲಕ್ಕಿ. ಇದು ಶಿವಮೊಗ್ಗ ಸಿಟಿ ಮಧ್ಯದಲ್ಲಿ ಪಾರ್ವತಮ್ಮ ಮೆಸ್ ಅಂತ ಶುದ್ಧ ಸಸ್ಯಾಹಾರಿ ಊಟ ಸಿಗುತ್ತೆ ಇಲ್ಲಿ. ಸೋಮವಾರ ದಿವಸ ಒಬ್ಬಟ್ಟಿನ ಊಟ ಕೂಡ ಇರುತ್ತೆ. ನಮ್ಮ ಮನೆಯವರು ಪಾಪು ಊಟ ಮಾಡಿದ್ರು, ನಾನು ಊಟ ಮಾಡಲಿಲ್ಲ. ಕಾರಣ ಏಕಾದಶಿ ಇದ್ದಿದ್ದರಿಂದ ದಶಮಿ ದಿವಸ ಒಪ್ಪತ್ತು, ನಾನು ದ್ವಾದಶಿ ದಿವಸನೂ ಒಪ್ಪತ್ತಾಗಿರೋದ್ರಿಂದ ನಾನು ಉಪವಾಸ ಮಾಡಬೇಕಾಯಿತು. ಹಾಂ, ಇಲ್ಲಿ ಚೆನ್ನಾಗಿದೆ ಒಳ್ಳೆದ್ರೆ. ಸ್ಟ್ರೈಟಾಗಿ ಕುತ್ಕೋ. ಈ ಎಣ್ಣೆ ತೊಗೊಳ್ಳೋಣ ಅತ್ಲಾಗಿ. ಹಣ್ಣಾಗಿಲ್ಲ ಅದ್ರ. ಹಾಂ, ಇಲ್ಲಿ ಚೆನ್ನಾಗಿದೆ, ತಿನ್ನಕ್ಕೆ ಸರಿ ಇದೆ. ಬಂದ್ರಿ ಓಯ್, ಸ್ಟ್ರೈಟಾಗಿ ಕೂರಮ್ಮ. ನೋಡ್ತಾ ಇದೀಯ ತಲೆ? ಹಾಂ, ಸೊಂಟ ನೋಡ್ತಾ ಇದೆಯಾ? ಓ, ಸೊಂಟ ಸರಿ, ಕುತ್ಕೊಳ್ಳೆ ಅಮ್ಮ. ಹಾಂ, ನಂಗಾಗಲ್ಲ, ನೀನು ಹಂಗೆ ಮಾಡಿದ್ರೆ. ನೋವು ನನಗೆ ಇಲ್ಲಿ ಬಿಸಿಲು ನೋಡಿ ಗೆಳೆಯರೇ, ಬಿಸಿಲು ಬಂದಿದೆ ಮಳೆಗಾಲದಲ್ಲಿ ಗೆಳೆಯರೇ. ಏನಪ್ಪ ಇದು ಮಗನ ಬರ್ಡೇ ಅಂತಾರೆ. ನೋಡಿದ್ರೆ ಶಿವಮೊಗ್ಗದಲ್ಲಿ ಬಂದು ಮಾರ್ಕೆಟ್ ಸುತ್ತಿದ್ದೀರಲ್ಲ ಗಂಡ ಹೆಂಡತಿ ಅಂತ ಅನ್ಕೋದಿರ್ಬೋದು ನೀವು. ನಾವು ಬಂದ್ವಿ ಹಣ್ಣು ತೊಗೊಳಕ್ಕೆ. ವಿಶೇಷವಾದ ಇವತ್ತಿನ ದಿನ ಯಾರಿಗಾದರೂ ಹಣ್ಣು ಹಂಚಿದ್ರೆ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ಳೋರು ತುಂಬ ಒಳ್ಳೆಯದು ಅಂತ ನಮ್ಮ ಪುಟ್ಟ ಮಗನ ಆಯಸ್ಸಿಗೋಸ್ಕರ ಎಲ್ಲರಿಗೂ ಹಣ್ಣು ಹಂಚೋಣ ಅಂತ ಬಾಳೆಹಣ್ಣು ತೊಗೊಳ್ಳೋಣ ಅಂತ ಬಂದ್ವಿ ನಾವು. ನೋಡಮ್ಮ, ಒಳ್ಳೆ ಕೆಲಸ ಮಾಡಿಕೊಂಡ್ರೆ ಅಲ್ಲಿ ನಿಲ್ಸಿದ್ದು ಇಲ್ಲಿ ಬರ ಆಗ್ತಿಲ್ವಾ? ಅದೇ ಆಗಲ್ಲ ಅಂತ ಆಟೋ ಹೋಗೋದೇ ಕಷ್ಟ ಆಗಿತ್ತು ನೋಡಲ್ಲಿ. ಇದು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ರಶೀದೆ ಇವತ್ತು. ಯಾವಾಗಲೂ ಹಿಂಗೇನ ಪಾರ್ಕಿಂಗ್ ಎಲ್ಲ ಇಲ್ಲಿ ಇನ್ನು ಹಿಂಗೆ ಈಗ ಇನ್ನು ಗಣಪತಿ ಹಬ್ಬ ಬಂದ್ಬಿಟ್ರೆ ಅಂತೂ ನಡ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಡುತ್ತೆ. ಅಣ್ಣ ಯಜಮಾನ ಸ್ವಲ್ಪ ಮುಂದೆ. ನೋಡಿ, ಆ ಸುಡು ಬಿಸಿಲಲ್ಲಿ ಓಡಾಡಿ ಮುಖ ಕೂಡ ಪಿಂಕ್ ಆಗಿಬಿಟ್ಟಿದೆ, ತುಟಿ ಕೂಡ ಪಿಂಕ್ ಎದ್ದೋಗ್ಬಿಟ್ಟಿದೆ. ಬಟ್ಟೆ ಕಲರೇ ಆಗಿಬಿಟ್ಟಿದೆ ಮುಖ ತುಟಿ ಎಲ್ಲ. ಫುಲ್ ಬಿಸಿಲಿತ್ತು ಹಾಗಾಗಿ. ಚೆನ್ನಾಗಿದ್ದಲ್ಲ? ಇಷ್ಟ ಆಯ್ತಾ ನಿಂಗೆ? ಮಮ್ಮಿ ಕೊಟ್ಟಿದ್ದು ಗಿಫ್ಟು ಪಾಯಸಿ ಮಮ್ಮಿ. ಒಂದು ಶಾರ್ಟ್ಸ್ಗೋಸ್ಕರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ರೆ ಇವ್ನು ಕೇಳ್ತಾನೆ ಇಲ್ಲ. ಯಾವ ಥರ ಸೌಂಡ್ ಮಾಡ್ತಾನೆ ನೋಡಿ. ಕಾರಲ್ಲಿ ಹಿಂಗೆಲ್ಲ ಆಡ್ತಾರೆ ಯಾರಾದರೂ. ಮಕ್ಕಳು ನೋಡಿ ಗೊತ್ತೇ ಆಗಲ್ಲ. ನೋಡ್ತಾ ಇದ್ದಂಗೆ ನನ್ನ ಪುಟ್ಟ ಮಗನಿಗೆ 3 ವರ್ಷ ತುಂಬ ಹೋಯಿತು. ನನ್ನ ತಂದೆ ನನ್ನ ಬೇಸರನ ಕಳೀಲಿಕ್ಕೆ ಅವರು ನನ್ನ ಜೊತೆಲೇ ಇರೋಕ್ಕೋಸ್ಕರ ನನ್ನ ಮಗನಾಗಿ ಹುಟ್ಟು ಬಂದರು. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಎಲ್ಲ ಪ್ಯಾಕಿಂಗ್ ಮಾಡಿ ಚೆಂದ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ನಾವು ಹೊರಟ್ವಿ ನಮ್ಮ ಊರಿಗೆ, ನಮ್ಮ ಮನೆಯವ್ರ ಊರಿಗೆ. ಯಾಕಂದರೆ ನನ್ನ ಮಗನ ಅಲ್ಲೇ ನಾವು ಸ್ಕೂಲಿಗೆ ಅಡ್ಮಿಷನ್ ಮಾಡಿರೋದು, ಅವನು ಅಲ್ಲೇ ಓದ್ತಿದ್ದಾನೆ. ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಆಚರಿಸಿದ್ವಿ, ನನ್ನ ಪುಟ್ಟ ಮಗನ ಬರ್ಡೇ ಕೂಡ ಆಚರಿಸಿದ್ವಿ, ಏಕಾದಶಿ ಆಗಿದ್ದರಿಂದ ದಶಮಿ ಕೂಡ ಆಚರಿಸಿದ್ವಿ. ಹಾಗಾಗಿ ನಾವು ಊರಿಗೆ ಹೋದ್ವಿ. ಎಷ್ಟು ಸಂತೋಷದ ವಿಚಾರ ಅಲ್ವಾ? 3-4 ಒಳ್ಳೊಳ್ಳೆಯ ವಿಚಾರಗಳು ಅಥವಾ ಒಳ್ಳೊಳ್ಳೆ ಸುದ್ದಿಗಳು, ಶುಭ ದಿನ ಒಂದೇ ದಿನ ಬಂದರೆ ತುಂಬ ಖುಷಿ ಆಗುತ್ತೆ. ಸೆಲೆಬ್ರೇಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ತುಂಬಿದ ಕುಟುಂಬ ಆದರೆ ಇನ್ನೂ ಚೆಂದ. ಏನು ಮಾಡೋದು, ನಮ್ಮ ಅದೃಷ್ಟ ದಿನಗಳೇ ಹೀಗಿದೆ, ಹೊರಗಡೆ ಇರಬೇಕು ಅಂತ. ಹಾಗಾಗಿ ನಾವು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಮಗನ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋದೆ. ಇದು ನಾನು ಹಾಕಿದ ರಂಗೋಲಿ ಆಗಿರೋದ್ರಿಂದ ಅದ್ರ ಜೊತೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಜೀವನ ಹೇಗೆ ನಡೆಯುತ್ತೋ ಹಾಗೆ ಹೋಗಬೇಕು. ಮಕ್ಕಳು ದೊಡ್ಡವರಾಗ್ತಿರ್ತಾರೆ, ನಾವು ದೊಡ್ಡವರಾಗಬೇಕು. ಒಳ್ಳೊಳ್ಳೆ ವಿಚಾರಗಳನ್ನ ಬೆಳೆಸ್ಕೋಬೇಕು. ಮಕ್ಕಳನ್ನು ಕೂಡ
ಒಳ್ಳೆ ರೀತಿಯಿಂದ ಒಳ್ಳೊಳ್ಳೆ ವಿಚಾರಧಾರೆಗಳನ್ನ ತುಂಬಿಸಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡಬೇಕು. ಗೊತ್ತಿಲ್ಲ 3 ವರ್ಷ ಇವಾಗ ಇವನಿಗೆ ಹೇಗಿನ್ನು 30 ವರ್ಷ ಕಳೆಯುತ್ತೆ ಅಂತ. ಅಲ್ಲಿ ತನಕ ನಾವೆಲ್ಲರೂ ಚೆನ್ನಾಗಿರೋ ಥರ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಂಸಾರದಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಿದ್ರೆ ಅಷ್ಟೇ ಸಾಕು. ನಾನು ಸದಾ ಅದನ್ನೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ನಮ್ಮ ಭವಿಷ್ಯನೇ ನಮ್ಮ ಮಕ್ಕಳಲ್ವ, ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಖುಷಿಯಿಂದ ದೇವ್ರ ಹತ್ರ ಸದಾ ಕೇಳ್ಕೊತೀನಿ. ನಾವು ಈ ಸತಿ ಚಿತ್ರದುರ್ಗದ ಮೇಲೆ ಹೋದ್ವಿ. ರೋಡ್ ಚೆನ್ನಾಗಿದೆ ಅಂತ ಅಲ್ಲಿನ ಒಂದು ಕೆಫೆನ ಫೋಟೋ ಇದು ನೋಡಿ. ನಮ್ಮ ಸ್ವರ್ಗ ನಮ್ಮ ದುರ್ಗ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು ಕೆಫೆ, ಹೊಸದಾಗಿ ಓಪನ್ ಮಾಡಿದರು. ಲಾಂಗ್ ಜರ್ನಿ ಆಗಿರೋದ್ರಿಂದ ನಾನು ತುಂಬ ತಲೆನೋತಿತ್ತು ಅಂತ ನಾನು ಕಾಫಿ ಕುಡಿದೆ. ಚೆನ್ನಾಗಿತ್ತು ಕಾಫಿ, ತುಂಬ ಚೆನ್ನಾಗಿತ್ತು. ಜೋನಿ ಬೆಲ್ಲದಲ್ಲಿ ಮಾಡಿದರು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಆ ಕಡೆ ಹೋದರೆ ಖಂಡಿತ ಈ ಹೋಟೆಲ್ಗೆ ವಿಸಿಟ್ ಮಾಡಿ. ನೆಕ್ಸ್ಟ್ ಟೈಮ್ ಹೋಟೆಲ್ ಹೆಸರನ್ನ ನಿಮಗೆ ಮೆನ್ಷನ್ ಮಾಡ್ತೀನಿ ನಾನು. ಹಾಗೆ ನಾವು ಫ್ಲ್ಯಾಗ್ ಜೊತೆ ಒಂದು ಫೋಟೋ ತೆಗೆದು ಕಳಿಸಿದ್ವಿ. ಇಂಡಿಯನ್ ಅಥಾರಿಟಿಯಿಂದ ಒಂದೊಂದು ಸರ್ಟಿಫಿಕೇಟ್ ಬರುತ್ತೆ. ಇದು ನನ್ನ ಹೆಸ್ರು ಎನ್ ಗೌಡ, ನಂದು ಅಪ್ರಿಷಿಯೇಷನ್ ಲೆಟರು. ನನ್ನ ಮಗನಿಗೆ ಕೂಡ ಸಿಕ್ತು. ನಮ್ಮ ಮನೆಯವ್ರ ಫೋಟೋ ತೊಗೊಳ್ಳಿಲ್ಲ, ಹಾಗಾಗಿ ಅವರಿಗೆ ಸಿಗಲಿಲ್ಲ. ಇದು ತಕ್ಷದು ಬರ್ಡೇ ಬಾಯ್ದು. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ನಮ್ಮ ಸಂಸಾರದ ಮೇಲೆ ನಮ್ಮ ಕುಟುಂಬದ ಮೇಲೆ ಪ್ರೀತಿ ಸದಾ ಹೀಗೆ ಇರಲಿ. ನಮಸ್ಕಾರ.